ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ದಾಸವಾಳ ಗಿಡ ಚೆನ್ನಾಗಿ ಬೆಳೆದಿದ್ದರೂ ಕೂಡ ಗಿಡದ ತುಂಬ ಹೂಗಳನ್ನು ಬಿಡ್ತಾ ಇಲ್ಲ ಅನ್ನೋ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾವು ಸಸಿಯನ್ನು ತಂದು ಬೆಳೆಸ್ತೀವಿ ಅಥವಾ ಕಟಿಂಗ್ಸ್ನಿಂದ ಗಿಡವನ್ನು ಬೆಳಿತೀವಿ. ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ, ಆದರೆ ಆ ಗಿಡದಲ್ಲಿ ಹೂಗಳು ಸರಿಯಾಗಿ ಬರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಗಿಡ ಚೆನ್ನಾಗಿ ಹೂಗಳನ್ನು ಅಂದರೆ ಗಿಡದ ತುಂಬ ಹೂಗಳನ್ನು ಬಿಡೋದಕ್ಕೆ ನಾವು ಏನೇನು ಮಾಡಬಹುದು ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ತೋಟದಲ್ಲಿ ಬೆಳೆದಿರುವಂತಹ ದಾಸವಾಳದ ಹೂಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈಗ ದಾಸವಾಳ ಗಿಡದಲ್ಲಿ ಗಿಡದ ತುಂಬ ಹೂಗಳನ್ನು ಬಿಡುವಂತೆ ಮಾಡೋದಕ್ಕೆ ವಿಶೇಷ ರೀತಿಯಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಒಂದನ್ನು ನಾವು ಸುಲಭವಾದ ರೀತಿಯಲ್ಲಿ ತಯಾರು ಮಾಡ್ಕೊಳ್ಬೋದು. ಅದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಕ್ರಮವನ್ನು ಮಾಡಿದ್ರಿಂದನೇ ನಮ್ಮ ಕೈ ತೋಟದಲ್ಲೂ ಕೂಡ ಬೇರೆ ಬೇರೆ ರೀತಿಯ ದಾಸವಾಳಗಳು ಸಾಕಷ್ಟು ಪ್ರಮಾಣದಲ್ಲಿ ಬಿಟ್ಟಿದ್ದಾವೆ. ಈ ವಿಡಿಯೋದ ಕೊನೆಯಲ್ಲಿ ಇವುಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ, ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ದಾಸವಾಳ ಗಿಡದಲ್ಲಿ ತುಂಬ ಹೂಗಳು ಬಿಡಬೇಕು ಅಂತಂದರೆ ನಾವು ತಯಾರಿ ಮಾಡ್ಕೊಳ್ಬೇಕಾಗಿರುವಂತಹ ಲಿಕ್ವಿಡ್ ಫರ್ಟಿಲೈಸರ್ ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಇದಕ್ಕಾಗಿ ನಿಮ್ಗೆ ಬೇಕಾಗಿರೋದು 3 ವಸ್ತುಗಳು. ಮೊದಲನೇದಾಗಿ ಬಾರ್ಲಿ ಅಥವಾ ಬಾರ್ಲಿ ಅಕ್ಕಿ. ಈ ಬಾರ್ಲಿಯಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಜೊತೆ ಐರನ್, ಕಾಪರ್ ಹಾಗೂ ಮ್ಯಾಂಗನೀಸ್ನಂತಹ ನ್ಯೂಟ್ರಿಯೆಂಟ್ಸ್ಗಳು ಹೇರಳವಾಗಿರ್ತವೆ. ನೀವು ಏನು ಮಾಡಬೇಕು ಅಂತಂದರೆ ಈ ಬಾರ್ಲಿಯನ್ನು 1 ದಿನದ ಮಟ್ಟಿಗೆ ನೀರಿನಲ್ಲಿ ನೆನೆಸಿಡಬೇಕು. ಬಾರ್ಲಿಯ ಎಲ್ಲ ಸತ್ವಗಳು ಈ ನೀರಿನಲ್ಲಿ ಬಿಡ್ತವೆ. ನೋಡಿ, 1 ದಿನದ ನಂತರ ಅಂದರೆ ಈ ಬಾರ್ಲಿಯನ್ನು ನೆನೆಸಿಟ್ಟು 1 ದಿನದ ನಂತರ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಈ ನೀರನ್ನು ನೀವು ಫಿಲ್ಟರ್ ಮಾಡಿ ಈ ನೀರನ್ನು ತೆಗೆದಿಟ್ಕೊಳ್ಳಿ. ಈಗ ಈ ಲಿಕ್ವಿಡ್ ಫರ್ಟಿಲೈಸರ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ 2ನೇ ವಸ್ತು ಅಂತಂದರೆ ಅದು ಆಲೋವೆರಾ. ನೀವು 1 ಆಲೋವೆರಾ ಎಲೆಯನ್ನು ನೀವು ಕಟ್ ಮಾಡ್ಕೊಳ್ಬೇಕು. ಈ ಎಲೆಯನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಬೇಕು. ಈ ಆಲೋವೆರಾದಲ್ಲಿ ಸಾರಜನಕ ಸಾಕಷ್ಟು ಪ್ರಮಾಣದಲ್ಲಿರುತ್ತೆ. ಆಲೋವೆರಾ ಜೆಲ್ನಲ್ಲಿರುವಂತಹ ಗ್ರೋತ್ ಹಾರ್ಮೋನ್ಸ್ ಅಂದರೆ ಗಿಬ್ಬರೆಲಿನ್ ಹಾಗೂ ಸ್ಯಾಲಿಸಿಲಿಕ್ ಆ್ಯಸಿಡ್ ಗಿಡಗಳ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಅಲ್ಲದೆ ಬೇರುಗಳ ಬೆಳವಣಿಗೆಗೂ ಕೂಡ ಇದು ಸಹಾಯಕಾರಿ. ಈಗ ಇದಕ್ಕೆ ಸೇರಿಸಬೇಕಿರುವಂತಹ 3ನೇ ವಸ್ತು ಅಂತಂದರೆ ಅದು ಬಾಳೆಹಣ್ಣಿನ ಸಿಪ್ಪೆ. ನೀವು ಸಿಪ್ಪೆ ಜೊತೆಯಲ್ಲಿ ಬಾಳೆಹಣ್ಣನ್ನು ಕೂಡ ಕಟ್ ಮಾಡಿ ಹಾಕ್ಬೋದು. ನಾನಿಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಮಾತ್ರ ಹಾಕ್ತಾ ಇದ್ದೀನಿ. ಪೂರ್ತಿ 1 ಬಾಳೆಹಣ್ಣಿನ ಸಿಪ್ಪೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಸಿಪ್ಪೆಯನ್ನು ಸಣ್ಣಗೆ ಪೀಸ್ ಮಾಡ್ಕೊಳ್ಬೇಕು. ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಕ್ರೂಡ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಮಿನರಲ್ಸ್ ಅಂದರೆ ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ ಹೇರಳವಾಗಿರುತ್ತೆ. ಕ್ಯಾಲ್ಶಿಯಂ ಗಿಡದಲ್ಲಿ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡಿದರೆ ಮ್ಯಾಗ್ನೀಷಿಯಂ ಗಿಡದಲ್ಲಿ ಫೋಟೋಸಿಂಥಸಿಸ್ ಕ್ರಿಯೆಗೆ ಸಹಾಯ ಮಾಡುತ್ತೆ. ಇದರಲ್ಲಿರುವಂಥ ಸಲ್ಫರ್ ಗಿಡದಲ್ಲಿ ಬಲಿಷ್ಠ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಹಾಗೂ ಗಿಡಕ್ಕೆ ಬರುವಂತಹ ಕೀಟಗಳನ್ನು ರಿಪೆಲ್ ಮಾಡುವಲ್ಲಿ ಅಂದರೆ ಕೀಟಗಳನ್ನು ದೂರ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ಇದರಲ್ಲಿರುವಂತಹ ಫಾಸ್ಫರಸ್ನಿಂದಾಗಿ ಗಿಡದಲ್ಲಿ ಹೂಗಳು ಚೆನ್ನಾಗಿ ಬೆಳೀತವೆ. ಈಗ ನೀವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಹಣ್ಣಿನ ಸಿಪ್ಪೆ ಹಾಗೂ ಆಲೋವೆರಾ ಇವೆರಡನ್ನು ನೀವು ಈ ಬಾರ್ಲಿ ನೀರಿಗೆ ಸೇರಿಸಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕಂಟೈನರನ್ನು ಕ್ಲೋಸ್ ಮಾಡಿ ಈ ಸೊಲ್ಯೂಷನ್ ಫರ್ಮೆಂಟ್ ಆಗೋದಕ್ಕೆ ಬಿಡಿ. 3 ದಿನ ಈ ಸೊಲ್ಯೂಷನ್ ಹಾಗೇ ಇರಲಿ. ಈ 3 ದಿನಗಳಲ್ಲಿ ಇದರಲ್ಲಿರುವ ಪೋಷಕಾಂಶಗಳೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗ್ತವೆ ಹಾಗೂ ಈ ಪೋಷಕಾಂಶಗಳು ತುಂಬ ಸುಲಭವಾಗಿ ಗಿಡಕ್ಕೆ ದೊರಕುವಂತಾಗ್ತವೆ. ಈ 3 ದಿನಗಳ ನಂತರ ಈಗ ಮುಚ್ಚಳವನ್ನು ಓಪನ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈಗ ಪೋಷಕಾಂಶಭರಿತವಾಗಿರುವಂತಹ ಲಿಕ್ವಿಡ್ ಫರ್ಟಿಲೈಸರ್ ರೆಡಿ ಆಯಿತು. ಇದನ್ನು ನೀವು ಡೈರೆಕ್ಟಾಗಿ ಗಿಡಗಳಿಗೆ ಹಾಕೋದಕ್ಕೆ ಬರಲ್ಲ, ಯಾಕಂದರೆ ಈ ಲಿಕ್ವಿಡ್ ಕಾನ್ಸಂಟ್ರೇಟೆಡ್ ಫಾರ್ಮ್ನಲ್ಲಿ ಇರುತ್ತೆ. ಡೈರೆಕ್ಟಾಗಿ ಹಾಕೋದ್ರಿಂದ ಗಿಡಗಳಿಗೆ ತೊಂದರೆ ಉಂಟಾಗುತ್ತೆ. ನೀವಿದನ್ನು ಡೈಲ್ಯೂಟ್ ಮಾಡಿ ಹಾಕಬೇಕು.
ಯಾವ ಪ್ರಮಾಣದಲ್ಲಿ ಅಂತಂದರೆ 3:1 ಪ್ರಮಾಣದಲ್ಲಿ ನೀರಿನ ಜೊತೆ ಮಿಕ್ಸ್ ಮಾಡಿ ಹಾಕಬೇಕು. ಅಂದರೆ 3 ಕಪ್ ನೀರಿಗೆ 1 ಕಪ್ ಈ ಸೊಲ್ಯೂಷನನ್ನು ಸೇರಿಸಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕಬಹುದು. ಈ ಲಿಕ್ವಿಡ್ ಫರ್ಟಿಲೈಸರ್ನ ನೀವು 3 ರಿಂದ 4 ತಿಂಗಳವರೆಗೆ ಫ್ರಿಡ್ಜ್ನಲ್ಲಿ ಶೇಖರಿಸಿ ಇಟ್ಕೊಳ್ಬಹುದು. ನಿಮಗೆ ಬೇಕಾದಾಗ 3:1 ರೇಷಿಯೋದಲ್ಲಿ ನೀರಿನ ಜೊತೆ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಬಹುದು. ನಾನಿಲ್ಲಿ ನಿಮಗೆ ಸಣ್ಣ ಪ್ರಮಾಣದಲ್ಲಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನೀವು ತಯಾರು ಮಾಡ್ಕೊಳ್ಬಹುದು. ಈ ಲಿಕ್ವಿಡ್ ಗೊಬ್ಬರವನ್ನು ದಾಸವಾಳ ಗಿಡಗಳಿಗೆ ಮಾತ್ರ ಹಾಕಬೇಕಾ ಅಥವಾ ಬೇರೆ ಬೇರೆ ಹೂವಿನ ಗಿಡಗಳಿಗೂ ಹಾಕ್ಬೋದಾ ಅಂತ ಕೇಳ್ಬೋದು ನೀವು. ಖಂಡಿತವಾಗಿಯೂ ನೀವು ಬೇರೆ ಬೇರೆ ಹೂವಿನ ಗಿಡಗಳಿಗೆ ಇದನ್ನು ಹಾಕ್ಬೋದು. ನೀವು ಈ ಲಿಕ್ವಿಡ್ ಗೊಬ್ಬರವನ್ನು ತಿಂಗಳಿಗೆ ಒಮ್ಮೆ ಹಾಕಿದರೆ ಸಾಕು. ಇದರಿಂದ ಮಣ್ಣು ಫಲವತ್ತಾಗುತ್ತೆ. ಬೇರುಗಳ ಮೂಲಕ ಪೋಷಕಾಂಶಗಳು ಸುಲಭವಾಗಿ ಗಿಡವನ್ನು ಸೇರಿ ಗಿಡದ ಬೆಳವಣಿಗೆ ಚೆನ್ನಾಗಿ ಆಗೋದರ ಜೊತೆಯಲ್ಲಿ ಬೇಕಾದಷ್ಟು ಹೂಗಳು ಗಿಡದಲ್ಲಿ ಬಿಡ್ತವೆ. ಸ್ನೇಹಿತರೆ, ನಾನು ಮೊದಲೇ ಹೇಳ್ದಂಗೆ ಈ ಗೊಬ್ಬರವನ್ನು ಉಪಯೋಗಿಸಿ ನಮ್ಮ ಕೈತೋಟದಲ್ಲಿ ಬೆಳೆದಿರುವಂಥ ಹೂಗಳನ್ನು ನಿಮಗೆ, ಅಂದರೆ ದಾಸವಾಳದ ಹೂಗಳನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಯಲ್ಲಿ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.